Hello dear students, welcome to Lekki Tutorials. My name is Vinay Devannavar. So ನಮ್ಮ ಲಾಸ್ಟ್ ವಿಡಿಯೋದಾಗ ಮೆಗಾಸ್ಪೋರೋಜೆನೆಸಿಸ್ ಬಗ್ಗೆ ಸ್ಟಡಿ ಮಾಡಿದ್ವಿ ಮತ್ತು ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಸ್ಯಾಕ್ ಹೆಂಗಾಗತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಈ ವಿಡಿಯೋದೊಳಗಡೆ ಮೆಚೂರ್ ಎಂಬ್ರಿಯೋ ಸ್ಯಾಕ್ ಸ್ಟ್ರಕ್ಚರ್ನ ಎಕ್ಸ್ಪ್ಲೇನ್ ಮಾಡೋಣ. ಓಕೆ, ಸೊ ಮೆಚೂರ್ ಎಂಬ್ರಿಯೋ ಸ್ಯಾಕ್ ಇಸ್ ಅ ಫೀಮೇಲ್ ಗೆಮೆಟೋಫೈಟ್ ಆಫ್ ಎಂಜಿಯೋಸ್ಪರ್ಮ್. ಮೆಚೂರ್ ಎಂಬ್ರಿಯೋ ಸ್ಯಾಕ್ ಅಂದ್ರೆ ಅದಕ್ಕೆ ಇನ್ನೊಂದು ನಾವೇನಂತ ಕರಿತೀವಿ ಅಂದ್ರೆ ಫೀಮೇಲ್ ಗೆಮೆಟೋಫೈಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಅಟ್ ಚೆಲಾಜಲ್ ಎಂಡ್ ಇಟ್ ಕಂಟೈನ್ಸ್ 3 ಆಂಟಿಪೋಡಲ್ ಸೆಲ್ಸ್. ಸೊ ಚೆಲಾಜಲ್ ಎಂಡ್ ಒಳಗಡೆ ಯಾವ ಸೆಲ್ಸ್ ಇರ್ತಾವ ಅಂದ್ರೆ ಆಂಟಿಪೋಡಲ್ ಸೆಲ್ಸ್ ಇರ್ತಾವ. ಅವು ಎಷ್ಟು ಇರ್ತಾವ ಅಂತಂದ್ರೆ 3 ಆಂಟಿಪೋಡಲ್ ಸೆಲ್ಸ್ ಇರ್ತಾವ. ಅದು ಎನ್ ನಂಬರ್, ಅವು ಹೆಪ್ಲೋಯ್ಡ್ ಆಗಿರ್ತಾವ. ಎಷ್ಟು ನಂಬರ್ ಆಫ್ ಆಂಟಿಪೋಡಲ್ ಸೆಲ್ಸ್ ಎಷ್ಟು ಅಂದ್ರೆ 3 ಇರ್ತಾವ. ನೆಕ್ಸ್ಟ್ ಅಟ್ ದ ಮಿಡಲ್ ಇಟ್ ಕಂಟೈನ್ಸ್ 2 polar nuclei and secondary nuclei. ಸೊ ಮಿಡಲ್ ಒಳಗಡೆ ದಿಸ್ ಇಸ್ ಆಂಟಿಪೋಡಲ್ ಸೆಲ್ಸ್ ಚೆಲಾಜಲ್ ಎಂಡ್. ಸೆಂಟರ್ ಒಳಗಡೆ ಪೋಲಾರ್ ನ್ಯೂಕ್ಲಿಯೈ ಇರ್ತಾವ. ಅದಕ್ಕೆ ಇನ್ನೊಂದು ಏನಂತ ಕರಿತೀವಿ ಅಂದ್ರೆ ಸೆಕೆಂಡರಿ ನ್ಯೂಕ್ಲಿಯೈ ಅಂತ ಕರಿತೀವಿ. ಸೊ ಇಲ್ಲಿ ಇದರೊಳಗಡೆ ಇದೆ 2n ನಂಬರ್, ಯಾಕಂದ್ರೆ ಇಲ್ಲಿ 2 ನ್ಯೂಕ್ಲಿಯಸ್ ಇರ್ತೈತಿ. ಇನ್ನು ನೆಕ್ಸ್ಟ್ ಅಟ್ ಮೈಕ್ರೋಪೈಲರ್ ಎಂಡ್ ಇಟ್ ಹ್ಯಾಸ್ ಅ ಎಗ್ ಅಪರೇಟಸ್. ಮೈಕ್ರೋಪೈಲರ್ ಎಂಡ್ ಅಂದ್ರೆ ಇದು ಮೈಕ್ರೋಪೈಲರ್ ಏನಿರ್ತೈತಿ ಎಗ್ ಅಪರೇಟಸ್ ಅಂತ ಕರಿತೀವಿ. ಎಗ್ ಅಪರೇಟಸ್ ಅಂತಂದ್ರೆ ವಿಚ್ ಇಸ್ ಇನ್ಕ್ಲೂಡ್ಸ್ ಅನ್ ಎಗ್, ಒಂದು ಎಗ್ ಇರ್ತೈತಿ. ನೆಕ್ಸ್ಟ್ ಅಂಡ್ ಸರೌಂಡೆಡ್ ಬೈ ದ 2 synergids in the cells. So at the region of micropylar end, okay, we are having a egg apparatus. Egg apparatus ಇರ್ತೈತಿ. egg apparatus ಒಳಗಡೆ ಸೊ ಟೋಟಲ್ 3 cells ಇರ್ತಾವ. ಒಂದು egg cell, 2 synergids. Next at the base of the synergids cell a finger like a structure we call it as a piriform apparatus. See synergids, ಇದು synergids ಹೌದಾ. synergids ಒಳಗಡೆ a finger like projections, a finger like structures we call it as, ಅದಕ್ಕೆ ಏನಂತ ಕರಿತೀವಿ ಫಿಲಿಫಾರ್ಮ್ ಅಪರೇಟಸ್ ಅಂತ ಕರಿತೀವಿ. ಈ ಫಿಲಿಫಾರ್ಮ್ ಅಪರೇಟಸ್ ಏನ್ ಮಾಡ್ತದೆ ಅಂದ್ರೆ ಹೆಲ್ಪ್ಸ್ ಫಾರ್ ಅ ಪೋಲನ್ ಟ್ಯೂಬ್ ಎಂಟರ್ ಇನ್ ಟು ದ ಎಂಬ್ರಿಯೋ ಸ್ಯಾಕ್. ಸಿ ಪೋಲನ್ ಟ್ಯೂಬ್ ಅಂದ್ರೆ ಗೊತ್ತಾಗತ್ತೆ ನಿಮಗೆ. ಪೋಲನ್ ಗ್ರೇನ್ಸ್ ಇಂದ ಪೋಲನ್ ಟ್ಯೂಬ್ ಫಾರ್ಮೇಶನ್ ಆಗುತ್ತೆ ಥ್ರೂ ದ ಸ್ಟೈಲ್ ಒಳಗಿಂದ ಬಂದು ಅದು ಎಲ್ಲಿ ಎಂಟರ್ ಆಗತ್ತೆ ಅಂತಂದ್ರೆ ಇಟ್ ಎಂಟರ್ಸ್ ಇನ್ ಟು ದಿ ಆ ಮೈಕ್ರೋಪೈಲರ್ ಎಂಡ್. ಆ ಮೈಕ್ರೋಪೈಲರ್ ಎಂಡ್ ಒಳಗಡೆ ಆ ಎಗ್ಗಿಗೆ ಕಾಂಟ್ಯಾಕ್ಟ್ ಆಗ್ಬೇಕಪ್ಪ ಅಂತಂದ್ರೆ ಇದನ್ನ ಗೈಡ್ ಮಾಡೋದು ಯಾರಂತಂದ್ರೆ ಆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ವಿ ಕಾಲ್ ಇಟ್ ಆಸ್ ಅ ಫಿಲಿಫಾರ್ಮ್ ಅಪರೇಟಸ್. ಸೊ ಈ ಸ್ಟ್ರಕ್ಚರ್ಗೆ ದ ಮೆಚೂರ್ ಎಂಬ್ರಿಯೋ ಸ್ಯಾಕ್ ಈಸ್ ಇನ್ನೊಂದು ವರ್ಡ್ ಕರಿತೀವಿ 7-celled 8 nucleated ಸ್ಟ್ರಕ್ಚರ್ ಅಂತ ಹೇಳ್ತೀವಿ. 7-celled 8 nucleated ಸ್ಟ್ರಕ್ಚರ್ ಅಂತಂದ್ರೆ ಆಲ್ರೆಡಿ ಮೆಗಾಸ್ಪೋರೋಜೆನೆಸಿಸ್ ಒಳಗೆ ನಾ ಹೇಳಿದೆ ನಾ ಹೆಂಗ 8 nucleated ಸ್ಟ್ರಕ್ಚರ್ ಆಗತ್ತಂತಂದ. ಸೊ 8 nucleated, ಇದು 8 ನ್ಯೂಕ್ಲಿಯಸ್ ಅದಾವ ಇದ್ರೊಳಗೆ. ನೋಡಿ ಚೆಕ್ ಮಾಡ್ರಿ, 1 2 3 4 5 6 7 8. ಇದು 8 ನ್ಯೂಕ್ಲಿಯೇಟೆಡ್ ಮತ್ತು 7-celled ಅಂತಂದ್ರೆ ಸೊ 7-celled ಅದಾವ ಇದ್ರೊಳಗಡೆ. ಸೊ ಒಂದು ಥಿಂಗ್ ಏನಾಗತ್ತೆ ಅಂತಂದ್ರೆ ಈ ಸೆಂಟರ್ ಒಳಗಡೆ 2 ನ್ಯೂಕ್ಲಿಯಸ್ ಆಗತ್ತೆ. ಸೊ ನೋಡ್ರಿ ಎಷ್ಟು ಸೆಲ್ ಅದಾವ ನೋಡ್ರಿ. ಸೊ 3 cells at a ಚೆಲಾಜಲ್ ಎಂಡ್ ದಟ್ ವಿ ಕಾಲ್ ಇಟ್ ಆಸ್ ಆಂಟಿಪೋಡಲ್ ಸೆಲ್ಸ್. 1 3 ಆಯ್ತು. ನೆಕ್ಸ್ಟ್ ಸೆಂಟರ್ ಒಳಗಡೆ 2 ಪೋಲಾರ್ ನ್ಯೂಕ್ಲಿಯೈ ಐತಿ. ಇದು ಒಂದು ಸೆಲ್ ಕನ್ಸಿಡರ್ ಮಾಡ್ಬೇಕು. ದಿಸ್ ಇಸ್ ಆಲ್ ಅಬೌಟ್ ದಿಸ್ ಇಸ್ ಒನ್ ಸೆಲ್. ಇದು ಒಂದು ಸೆಲ್ ಆಲ್ರೆಡಿ ಚೆಲಾಜಲ್ ಒಳಗಡೆ 3 ಸೆಲ್ ಐತಿ. ಇನ್ನು ನೆಕ್ಸ್ಟ್ ನೀವು ಮೈಕ್ರೋಪೈಲರ್ ಎಂಡಿಗೆ ಬಂದ್ರೆ ಮತ್ತೆ 3 ಸೆಲ್ ಅದಾವ. ಒಂದು ಎಗ್, 2 synergids. ಸೊ ದಿಸ್ ಇಸ್ ಆಲ್ ಅಬೌಟ್ ಎಷ್ಟು ಅದಾವ 7-celled. ಸೊ ಅದಕ್ಕೆ ನೀವು ಇದಕ್ಕೆ ಆ ಮೆಚೂರ್ ಎಂಬ್ರಿಯೋ ಸ್ಯಾಕಿಗೆ ನಾವು ಇನ್ನೊಂದು ಏನು ಮಾಡಿ ಕರಿತೀವಿ ಅಂದ್ರೆ 7-celled 8 nucleated ಸ್ಟ್ರಕ್ಚರ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಮೆಚೂರ್ ಎಂಬ್ರಿಯೋ ಸ್ಯಾಕ್. ಥ್ಯಾಂಕ್ ಯು.